ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಹಾಗೆ ತುಂಬ ಹೆಲ್ದಿಯಾಗಿರುವಂತಹ ಮುಲ್ಲಂಗಿ ಸೊಪ್ಪಿನಿಂದ ಒಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಮುಲ್ಲಂಗಿ ಕಾಯಿನ ಕೆಲವರು ತಿನ್ನೋದಿಲ್ಲ, ಸೊ ಅವರಿಗೋಸ್ಕರ ಈ ಸೊಪ್ಪು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಮ್ಮೆ ಇದನ್ನು ಮನೇಲಿ ಟ್ರೈ ಮಾಡಿ, ತುಂಬಾ ಒಳ್ಳೆಯದು, ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ಬಾಣಲಿಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಇದರ ಜೊತೆಗೆ ನಾನು 1.5 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 2 ಎಸಳಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಂದು 15 ರಿಂದ 20 ಎಸಳಷ್ಟು ಹಾಕ್ಕೊಳ್ಳಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಈ ರೀತಿ ಹುರ್ಕೊಂಡ್ಮೇಲೆ ಇದಕ್ಕೆ ಖಾರಕ್ಕೆ ನಾನು 3 ರಿಂದ 4 ಒಣಗಿದ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀವು ಈ ರೀತಿ ಫ್ರೈ ಮಾಡಿಕೊಂಡು ಇದರ ಜೊತೆಗೆ ನಾನು ಒಂದು 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮಾಗಿ ಬೇಕಾ ಕಟ್ ಮಾಡ್ಕೊಳ್ಬೋದು ನೀವು, ಅಥವಾ ಉದ್ದಕ್ಕೆ ಬೇರೆ ಕಟ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿನ ಹುರ್ಕೋಬೇಕಾಗತ್ತೆ. ಅಷ್ಟರಲ್ಲಿ ನಾನೊಂದು 2 ಕಟ್ಟಷ್ಟು ಮುಲ್ಲಂಗಿ ಸೊಪ್ಪಿನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರೆಡಿ ಇದೆ. ಇವಾಗ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಅಲ್ವಾ. ಇದ್ರ ಜೊತೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಮುಲ್ಲಂಗಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಕಡ್ಡಿ ಕೂಡ ಇರುತ್ತೆ, ನೀವು ಕಡ್ಡಿನ ಸ್ವಲ್ಪ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಬಾಣಲಿಗೆ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಈ ರೀತಿ ಹುರಿಬೇಕಾದ್ರೆ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳಿ, ಯಾಕಂದರೆ ಮುಲ್ಲಂಗಿ ಸೊಪ್ಪು ಹುರಿತಾ ನೀರು ಬಿಟ್ಕೊಳ್ಳುತ್ತೆ. ಯಾಕೆಂದರೆ ನಿಮಗೆ ಇವಾಗ ಸೊಪ್ಪು ಜಾಸ್ತಿ ಅಂತ ಅನಿಸ್ಬೋದು, ಬಟ್ ಒಂದು 2 ರಿಂದ 3 ನಿಮಿಷ ಆದಮೇಲೆ ಸೊಪ್ಪು ನೋಡಿ ನೀರೆಲ್ಲ ಹೇಗೆ ಬಿಟ್ಕೊಂಡಿದೆ. ಈಗ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಅದು ನೀರು ಫುಲ್ಲು ಡ್ರೈ ಆಗೋ ತನಕ ನಾವು ಚೆನ್ನಾಗಿ ಹುರ್ಕೋಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳಿ. ಈ ರೀತಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ನೀರು ಫುಲ್ಲು ಡ್ರೈ ಆಗೋ ತನಕ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕಾಗತ್ತೆ. ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಇದನ್ನು ಒಂದು 5 ರಿಂದ 10 ನಿಮಿಷಗಳ ಪ್ಲೇಟ್ ಮುಚ್ಕೊಂಡು ನಾವು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಅದು ನೀಟಾಗಿ ಬೇಯುತ್ತೆ. ನೋಡಿ ಈ ರೀತಿ ಒಂದು 5 ರಿಂದ 10 ನಿಮಿಷದೊಳಗೆ ನಿಮಗೆ ಪಲ್ಯ ರೆಡಿ ಆಗುತ್ತೆ. ಇದನ್ನು ನೀವು ಬೇಳೆ ಸಾಂಬಾರು ಮಾಡಿದಾಗ ಅಥವಾ ರಸ ಮಾಡಿದಾಗ ಚಪಾತಿ ಪೂರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ನೀವು ಇದನ್ನು ಹಾಗೆ ಕೂಡ ತಿನ್ಬೋದು. ವಾರಕ್ಕೆ 2 ರಿಂದ 3 ಸಲ ಈ ರೀತಿ ಪಲ್ಯವನ್ನು ಮಾಡಿಕೊಂಡು ತಿನ್ನೋದ್ರಿಂದ ನಿಮ್ಗೆ ಏನಾದರೂ ಡೈಜೆಷನ್ ಇಶ್ಯೂ ಇದ್ದರೆ ನಿಮಗೆ ಸಾಲ್ವ್ ಆಗುತ್ತೆ. ಇದು ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಕೆಲವರಿಗೆ ಮೂಲಂಗಿ ಅಂದರೆ ಆಗೋದಿಲ್ಲ, ಮೂಲಂಗಿ ತಿನ್ನಲ್ಲ ಅನ್ನೋರು ಈ ರೀತಿ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ನಾನು ತೆಂಗಿನ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ, ಅಷ್ಟೇ ಅಲ್ಲ ಬೇಗ ಕೂಡ ಆಗುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಹೆಲ್ದಿಯಾದ ರೆಸಿಪಿ ಬೇಕು ಅಂದರೆ ನೀವು ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ನಿಮಗೆ ಯಾವ ಕ್ಯಾಟಗರಿ ಬೇಕು ಎಲ್ಲ ಕ್ಯಾಟಗರಿ ವೈಸಲ್ಲಿ ನಿಮಗೆ ವೀಡಿಯೋಸ್ ಸಿಗುತ್ತೆ. ರುಚಿಕರವಾದಂತಹ ಮುಲ್ಲಂಗಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ನೀವು ಕಾಮನಾಗಿ ಕೇಳಿರ್ಬೋದು, ನಾರ್ಮಲಾಗಿ ಯಾರೂ ಮಾಡಲ್ಲ. ಯಾರಾದರೂ ನೀವು ಹೇಳಿದಾಗ ಮುಲ್ಲಂಗಿ ಸೊಪ್ಪ ಖಾರ ಇರುತ್ತೆ ಅಂತ ಹೇಳ್ತಾರೆ. ಸೊ ಏನೂ ಇಲ್ಲ, ನೀವು ಒಂದು ಸಲ ಮಾಡಿ ತಿನ್ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಇದನ್ನು ನೀವು ನಿಮ್ಮಲ್ಲಿರುವಂತಹ ಎಲ್ಲರ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವರು ಕೂಡ ಮನೇಲಿ ಟ್ರೈ ಮಾಡೋಕ್ಕೆ ಹೇಳಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಮುಲ್ಲಂಗಿ ಸೊಪ್ಪಿನ ಪಲ್ಯ. ಹಾರ್ಟ್ಗೂ ಕೂಡ ತುಂಬಾ ಒಳ್ಳೆಯದು. ನೋಡಿ ಈ ರೀತಿ ರುಚಿಕರವಾದ ಮುಲ್ಲಂಗಿ ಸೊಪ್ಪು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಖಂಡಿತವಾಗಲೂ ನಿಮಗೆ ಇದು ಇಷ್ಟ ಆಗೇ ಆಗುತ್ತೆ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.